ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಮಗೆ 2021 ಮತ್ತು 22ನೇ ಸಾಲಿನ ಮುರಾರ್ಜಿ ಪ್ರಶ್ನೆ ಪತ್ರಿಕೆಯ ಗಣಿತ ಭಾಗವನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂತ ಹೇಳಿದ್ರೆ ಈಗಾಗಲೇ ಇನ್ನು ಮುಂದಿನ ಶನಿವಾರ, ಇವತ್ತು ರವಿವಾರ, ಮುಂದಿನ ಶನಿವಾರ ತಮಗೆ ಮುರಾರ್ಜಿ ಪ್ರವೇಶ ಪರೀಕ್ಷೆ ನಡೆಯಲಿದೆ. ಈಗಾಗಲೇ ಪ್ರವೇಶ ಪರೀಕ್ಷೆಯ ಹಾಲ್ ಟಿಕೆಟ್ ಕೂಡ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಯಾರು ಇನ್ನೂ ಕೂಡ ಹಾಲ್ ಟಿಕೆಟ್ ಅನ್ನ ಪಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ತಾವು ಎಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರಿ ಅಲ್ಲಿ ಹೋಗಿ ತಾವು ಹಾಲ್ ಟಿಕೆಟ್ ಅನ್ನ ಪಡ್ಕೋಬಹುದು ವಿದ್ಯಾರ್ಥಿಗಳೇ. ಸೊ ಈಗಾಗಲೇ ಕೇವಲ ತಮಗೆ ಸುಮಾರು 6ರಿಂದ 7 ದಿನಗಳ ಕಾಲಾವಕಾಶ ಇದೆ. ಇದರೊಳಗೆ ಪ್ರತಿ ದಿನಾನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗಳ ಮೂಲಕ ತಮಗೆ ಮಾರ್ನಿಂಗ್ ಸೆಷನ್ ಅಲ್ಲಿ ಮತ್ತು ಈವ್ನಿಂಗ್ ಸೆಷನ್ ಅಲ್ಲಿ ಈ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್ 2021ರಿಂದ ಹಿಡ್ಕೊಂಡು 2024ರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತೇನೆ. ಇದ್ರೊಳಗಿನ ಪ್ರಶ್ನೆಗಳನ್ನು ಮ್ಯಾಕ್ಸಿಮಮ್ ಆಗಿ ಕವರ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಗಣಿತ ಭಾಗದ ಪ್ರಶ್ನೆಗಳನ್ನ ತಮಗೆ ತಿಳಿಸ್ಕೊಡ್ತೇನೆ, ವಿತ್ ಎಕ್ಸ್ಪ್ಲನೇಷನ್ ಅನ್ನ ಹೇಳ್ತೇನೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅದ್ರ ಜೊತೆಗೆ ಚಾನೆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ಮತ್ತೆ ಮುಂದೆ ಹಾಕ್ತಾ ಇರುವಂತಹ ವಿಡಿಯೋಗಳ ಎಲ್ಲ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಇಲ್ಲಿ ಗಣಿತ ಭಾಗದ ಪ್ರಶ್ನೆಗಳು, ಸೆಕ್ಷನ್ 3 ಇದು ಗಣಿತ ಭಾಗದ ಪ್ರಶ್ನೆಗಳು. ಇಲ್ಲಿ ಗಣಿತ ಭಾಗದ ಪ್ರಶ್ನೆಗಳಲ್ಲಿ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ಇಲ್ಲಿ ಇನ್ ದಿಸ್ ಸರ್ಕಲ್ ಡಯಾಮೀಟರ್ ಈಸ್, ಇಲ್ಲಿ ಡಯಾಮೀಟರ್ ಯಾವ್ದಿದೆ ಅದನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಡಯಾಮೀಟರ್ ಅಂದ್ರೆ ನಾವು ವ್ಯಾಸ ಅಂತ ಹೇಳಿ ಅದನ್ನ ಕರಿತೀವಿ. ಡಯಾಮೀಟರ್ ಅಂತ ಹೇಳಿದ್ರೆ ವ್ಯಾಸ ಬರುತ್ತೆ. ವ್ಯಾಸ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋದಂತಹ ರೇಖೆಯನ್ನ ನಾವು ವ್ಯಾಸ ಅಂತ ಹೇಳಿ ಕರಿತೀವಿ. ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವಂತಹ ಬಿಂದುವನ್ನ ನಾವೇನಂತ ಹೇಳಿ ಕರಿತೀವಿ, ಅದನ್ನ ವ್ಯಾಸ ಅಂತ ಹೇಳಿ ಕರಿತೀವಿ. ತ್ರಿಜ್ಯ ಅಂತ ಹೇಳಿದ್ರೆ ಇದು ಕೇಂದ್ರ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಗೆರೆ, ಕೇಂದ್ರ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಗೆರೆಯನ್ನ ನಾವು ಇದನ್ನ ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಕೇಂದ್ರ ಬಿಂದುವನ್ನು ಬಿಟ್ಟು ಹೊರತುಪಡಿಸಿ ವೃತ್ತಕ್ಕೆ ಎಳೆದಂತಹ ಗೆರೆಯನ್ನ ನಾವು ಜ್ಯ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಓಕೆ, ಇದನ್ನ ತಾವು ನೆನ್ಪಿಡ್ಬೇಕು, ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್, 2 ತ್ರಿಜ್ಯಗಳನ್ನ ಸೇರಿಸಿದ್ರೆ ಒಂದು ವ್ಯಾಸ ಆಗುತ್ತೆ, ಇದೊಂದು ನೆನ್ಪಿಡಿ ಆಯ್ತಾ. 2 ತ್ರಿಜ್ಯಗಳನ್ನ ಸೇರಿಸಿದ್ರೆ ಒಂದು ವ್ಯಾಸ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ಈಗ ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಇನ್ ದ ಸರ್ಕಲ್ ದ ಡಯಾಮೀಟರ್ ಈಸ್, ಇಲ್ಲೇ ಡಯಾಮೀಟರ್ ಅಂದ್ರೆ ವ್ಯಾಸ ಯಾವುದು ಅಂತ ಹೇಳಿ ಹೇಳಿದರೆ. ಸೊ ವ್ಯಾಸ ಯಾವುದು ಅಂತ ಹೇಳಿದ್ರೆ ಇಲ್ಲೇ ಎ ಬಿ ನೋಡ್ರಿ, ಕೇಂದ್ರ ಬಿಂದು ಎನ್, ಇಲ್ಲಿ ಕೇಂದ್ರ ಬಿಂದು ಇದೆ, ಎನ್ ಮೂಲಕ ಹಾದು ಹೋಗಿದೆ. ಇಲ್ಲೇ ಎನ್ ಮೂಲಕ ಹಾದು ಹೋಗಿದೆ ಅಂತ ಹೇಳಿದ್ರೆ ಕೇಂದ್ರ ಬಿಂದುದ ಮೂಲಕ ಹಾದು ಹೋದಂತಹ ರೇಖೆಯನ್ನೇ ನಾವು ವ್ಯಾಸ ಅಂತ ಹೇಳಿ ಕರಿತೀವಿ, ಡಯಾಮೀಟರ್ ಅಂತ ಹೇಳಿ ಕರಿತೀವಿ. ಸೊ ಎ ಬಿ ಏನಾಗುತ್ತೆ, ಇದು ಡಯಾಮೀಟರ್ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸಾರಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೇ ಈ 2ನೇ ಪ್ರಶ್ನೆ 42ನೇ ಪ್ರಶ್ನೆಯಲ್ಲಿ ಕನ್ವರ್ಟ್ 5 kg 600 ಗ್ರಾಮ್ ಟು ಗ್ರಾಮ್ ಅಂತ ಹೇಳಿ ಕೇಳಿದರೆ. ಇಲ್ಲಿ 5 kg 600 ಗ್ರಾಮ್ ಇದನ್ನ ಗ್ರಾಮ್ ಅಲ್ಲಿ ಪರಿವರ್ತನೆ ಮಾಡ್ಬೇಕು. 5 kg 600 ಗ್ರಾಮ್. ಓಕೆ, ಇಲ್ಲಿ 1 kg ನಿಮ್ಗೆ ಗೊತ್ತಿರ್ಬೇಕು, 1 kg ಅಂತ ಹೇಳಿದ್ರೆ 1000 ಗ್ರಾಮ್ ಬರುತ್ತೆ. 1 kg ಅಂತ ಹೇಳಿದ್ರೆ 1000 ಗ್ರಾಮ್ ಬರುತ್ತೆ. ಸೊ 5 kg ಅಂತ ಹೇಳಿದ್ರೆ 5000 ಗ್ರಾಮ್, 5000 ಗ್ರಾಮ್ ಪ್ಲಸ್ 600 ಗ್ರಾಮ್, ಪ್ಲಸ್ ಇದಕ್ಕೆ ಏನ್ ಮಾಡಿ ನೀವು 600 ಗ್ರಾಮ್ ಅನ್ನ ಆಡ್ ಮಾಡಿ, ಅವಾಗ 0065 5600 ಗ್ರಾಮ್ ಬರುತ್ತೆ. ಸೊ ಇದಕ್ಕೆ ಏನ್ ಬರುತ್ತೆ ಅಂತ ಹೇಳಿದ್ರೆ 5600 ಗ್ರಾಮ್ ಬರುತ್ತೆ. ಓಕೆ, ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ 43ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಸೊ 43ನೇ ಪ್ರಶ್ನೆಗಳಲ್ಲಿ ಇಲ್ಲಿ ಏನ್ ಕೇಳಿದಾರೆ ಅಂತ ಹೇಳಿದ್ರೆ, ಇನ್ ದಿಸ್ ಕ್ಯೂಬ್ ನಂಬರ್ ಆಫ್ ಫೇಸಸ್, ಮುಖಗಳು ಎಷ್ಟಿದಾವೆ, ಇದು ಕ್ಯೂಬ್. ಓಕೆ, ಘನ ಹೇಳಿದಾರೆ ಅಂತ ಹೇಳಿದ್ರೆ ಇಲ್ಲಿ 6 ಮುಖಗಳು ಬರ್ತಾವೆ. ಒಂದು ಇದ್ರ ಹಿಂದಿನ ಭಾಗ 2, ಇದು 3, ಇದು 4, ಮೇಲ್ಭಾಗ 5, ಕೆಳಭಾಗ 6. ಓಕೆ, ಇಲ್ಲಿ 6 ಮುಖಗಳು ಬರ್ತವೆ. ಕ್ಯೂಬಿಗೆ 6 ಮುಖಗಳು ಬರ್ತವೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ,
ನೆಕ್ಸ್ಟ್ ಅದೇ ರೀತಿ ವಾಟ್ ಈಸ್ ದ ಕಾಸ್ಟ್ ಆಫ್ 6 ಬುಕ್ ಇಫ್ ದ ಕಾಸ್ಟ್ ಆಫ್ 1 ಬುಕ್ ಈಸ್ 24.75. ಓಕೆ, ಕನ್ನಡದಲ್ಲಿ ಕೂಡ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಆದರೆ 6 ಪುಸ್ತಕದ ಬೆಲೆ ಎಷ್ಟು ಅಂತ ಹೇಳಿದರೆ ವಾಟ್ ಈಸ್ ದ ಕಾಸ್ಟ್ ಆಫ್ 6 ಬುಕ್ ಇಫ್ ದ ಕಾಸ್ಟ್ ಆಫ್ 1 ಬುಕ್ ಈಸ್ ಅಂತ ಹೇಳಿದರೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಗುಣಿಸ್ಬೇಕು. 24.75 ಇಂಟು 6. ಓಕೆ, ಇದನ್ನ ತಾವು ಗುಣಿಸಿ ತಮಗೆ ಇಲ್ಲೇ ಉತ್ತರ ಬರುತ್ತೆ. 6 5 30. ಓಕೆ, ನೆಕ್ಸ್ಟ್ 6 7 6 7 42 ಬರುತ್ತೆ. 42 42 1 3 45 ಬರುತ್ತೆ. ನೆಕ್ಸ್ಟ್ ಆದ್ಮೇಲೆ 6 4 24 4 28 ಆಗುತ್ತೆ. ನೆಕ್ಸ್ಟ್ 6 2 12 12 ಪ್ಲಸ್ 2 14. ಓಕೆ, ಆದ್ಮೇಲೆ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಇಲ್ಲಿಯೂ ಕೂಡ ತಾವು ಎಡಗಡೆಲಿಂದ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಸೊ 148 ರೂಪಾಯಿ 50 ಪೈಸೆ ಬರುತ್ತೆ. 148 ರೂಪಾಯಿ 50 ಪೈಸೆ ಆಪ್ಷನ್ ಅಲ್ಲಿ ಎಲ್ಲಿದೆ ಹುಡುಕಿ. ಇಲ್ಲಿ ಆಪ್ಷನ್ ಅಲ್ಲಿ ಆಪ್ಷನ್ ಎ ಅಲ್ಲಿ ಇದೆ ನೋಡಿ, 148 ರೂಪಾಯಿ 50 ಪೈಸೆ. ಇದು ಸರಿಯಾದಂತ ಉತ್ತರ ಬರುತ್ತೆ. ಓಕೆ ವಿದ್ಯಾರ್ಥಿಗಳ, ಮುಂದಿನ ಪ್ರಶ್ನೆ ಸಾಲ್ವ್ ಮಾಡೋಣ. ಸೊ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ತಾ ಇರೋ ಹಾಗೆ 45ನೇ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಸಿಂಪಲ್ ಆದಂತ ಪ್ರಶ್ನೆ ಕೊಟ್ಟಿದ್ದಾರೆ. ಜಸ್ಟ್ ಆಡ್ ಮಾಡೋದು 3626 ಪ್ಲಸ್ 5243. ಇವೆರಡೂ ಸಂಖ್ಯೆಗಳನ್ನ ಕೂಡಿಸಿದ್ರೆ ಏನು ಮೊತ್ತ ಬರುತ್ತೆ. ಓಕೆ, ಇದನ್ನ ಜಸ್ಟ್ ನೀವೇನ್ ಮಾಡಿ ಆಡ್ ಮಾಡಿ 3226 ಪ್ಲಸ್ 5243. ಓಕೆ, ಸಂಖ್ಯೆಗಳನ್ನ ಕೂಡಿಸ್ರಿ. 6 3 9 ಆಯ್ತು, 4 2 6 ಆಯ್ತು, 6 2 8 ಆಯ್ತು, 5 6 7 8. ಓಕೆ, 8869 ಬರುತ್ತೆ. ಸೊ ಆಪ್ಷನ್ ಎಲ್ಲಿದೆ ಹುಡುಕಿಲೆ, ಆಪ್ಷನ್ ಸಿ ಅಲ್ಲಿ ಸರಿಯಾದಂತಹ ಉತ್ತರ ಇದೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಇಲ್ಲೇ ಮೈನಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಮೈನಸ್ ಮಾಡಿ 9000 ಮೈನಸ್ 5348. 5000 ಮೈನಸ್ ಮಾಡೋದ್ನಾಗ ನಾವು ಅದನ್ನ ಕ್ಯಾರಿ ತಗೋಬೇಕು. ಇಲ್ಲಿ 0ಯಲ್ಲಿ 8 ಹೋಗಂಗಿಲ್ಲ, ಕ್ಯಾರಿ ತಗೋರಿ. 10ರಲ್ಲಿ 8 ಹೋದ್ರೆ 2 ಆಯ್ತು. ನೆಕ್ಸ್ಟ್ ಮತ್ತೆ 0ಯಲ್ಲಿ 4 5 ಹೋಗಲ್ಲ, ಕ್ಯಾರಿ ತಗೋರಿ. 10ರಲ್ಲಿ 5 ಹೋದ್ರೆ 5. ಓಕೆ, ನೆಕ್ಸ್ಟ್ ಮತ್ತೆ 0ಯಲ್ಲಿ 3 4 ಹೋಗಲ್ಲ, ಮತ್ತೆ ಕ್ಯಾರಿ ತಗೋರಿ. 10ರಲ್ಲಿ 4 ಹೋದ್ರೆ 6. ನೆಕ್ಸ್ಟ್ 9ರಲ್ಲಿ 6 ಹೋದ್ರೆ 3. ಓಕೆ, 3652 ನೋಡಿ ಆಪ್ಷನ್ ಎಲ್ಲಿದೆ. ಸೊ ಇಲ್ಲಿ ಆಪ್ಷನ್ ಬಿ ಅಲ್ಲಿ ಸರಿಯಾದಂತಹ ಉತ್ತರ ಇದೆ ವಿದ್ಯಾರ್ಥಿಗಳೇ. ಓಕೆ, ಸೊ ಈ ರೀತಿಯಾಗಿ ಸಿಂಪಲ್ ಆದಂತಹ ಕೆಲವೊಂದಿಷ್ಟು ಸಿಂಪಲ್ ಪ್ರಶ್ನೆಗಳನ್ನು ಕೂಡ ಕೇಳಿರ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಕನ್ನಡ ಸೆಕ್ಷನ್ ಅಲ್ಲಿ ಇದಾವೆ ನೋಡಿ. ಕನ್ನಡ ಸೆಕ್ಷನ್ ಅಲ್ಲಿ ಓಕೆ ಇದೇ ಪ್ರಶ್ನೆಗಳ ಸಾಲ್ವ್ ಮಾಡಿರುವಂತ ಪ್ರಶ್ನೆಗಳನ್ನೇ ಕನ್ನಡ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಕನ್ನಡ ಸೆಕ್ಷನ್ ತಗೊಳ್ಳೋಣ. ಇಲ್ಲೇ 47ನೇ ಪ್ರಶ್ನೆ. 47ನೇ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಇಲ್ಲಿ, ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ ಇದ್ದರೆ ಅದರ ಸುತ್ತಳತೆ ಎಷ್ಟು ಅಂತ ಹೇಳಿದ್ದಾರೆ. ಸುತ್ತಳತೆ ತಮಗೆ ಇಲ್ಲಿ ಕೆಲವೊಂದಿಷ್ಟು ಸುತ್ತಳತೆ, ಆಯತದ ಸುತ್ತಳತೆ, ವರ್ಗದ ಸುತ್ತಳತೆ ತಮಗೆ ಗೊತ್ತಿರಬೇಕು. ಇಲ್ಲೇ ಆಯತ. ಓಕೆ, ನಾವು ಒಂದು ಆಯತವನ್ನ ಡ್ರಾ ಮಾಡೋಣ. ಆಯತವನ್ನ ಡ್ರಾ ಮಾಡಿ. ಓಕೆ, ಆಯತಾಕಾರದ ಕೊಠಡಿಯ ನೆಲದ ಉದ್ದ ಕೊಟ್ಟಿದ್ದಾರೆ. ಉದ್ದ ಎಷ್ಟು ಕೊಟ್ಟಿದ್ದಾರೆ, 4 ಮೀಟರ್ ಉದ್ದ ಇದೆ. ಓಕೆ, 4 ಮೀಟರ್ ಉದ್ದ ಇದೆ. ಅಗಲ ಎಷ್ಟಿದೆ, 3 ಮೀಟರ್ ಅಗಲ ಇದೆ. 3 ಮೀಟರ್ ಅಗಲ ಇದೆ. ಇದರ ಸುತ್ತಳತೆ ಸೂತ್ರ, ಸುತ್ತಳತೆ ಅಂತ ಹೇಳಿದ್ರೆ ಸುತ್ತಳತೆಯ ತಮಗೆ ಸೂತ್ರ ಗೊತ್ತಿರಬೇಕು. ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ. ಓಕೆ, 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಇದು ಸೂತ್ರ. ಎಲ್ ಅಂದ್ರೆ ಲೆಂತ್ ಅಂದ್ರೆ ಉದ್ದ, ಬಿ ಅಂದ್ರೆ ಅಗಲ. ಓಕೆ, ಇಲ್ಲಿ ಇಸ್ ಈಕ್ವಲ್ ಟು 2 ತಗೋರಿ. ಎಲ್ ಅಂತ ಹೇಳಿದ್ರೆ ಉದ್ದ ಎಷ್ಟಿದೆ, 4 ಮೀಟರ್ ಉದ್ದ ಇದೆ, ಇದನ್ನು ಬರೀರಿ. ಪ್ಲಸ್ ಬಿ ಅಂದ್ರೆ ಅಗಲ ಎಷ್ಟಿದೆ, ಅಗಲ 3 ಸೆಂಟಿಮೀಟರ್, ಇದನ್ನು ಬರೀರಿ. ನೆಕ್ಸ್ಟ್ ಈ 2 ಆಸ್ ಇಟ್ ಈಸ್ ಬರೀರಿ. ಅದಾದ್ಮೇಲೆ ಇವುಗಳನ್ನ ಕೂಡಿಸ್ರಿ. 4 3 ಎಷ್ಟಾಗುತ್ತೆ, 7 ಆಗುತ್ತೆ. ಮಲ್ಟಿಪ್ಲೈ ಮಾಡ್ರಿ. 7 2 14 ಮೀಟರ್. ಸೊ ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ, ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ 48ನೇ ಪ್ರಶ್ನೆ. ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್ ಆದರೆ
ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ ಚೌಕಾಕಾರದ ಕೊಠಡಿಯ ಉದ್ದ, ಇಲ್ಲಿ ಚೌಕ ಕೊಟ್ಟಿದ್ದಾರೆ. ಸೊ ಇದನ್ನ ಚೌಕ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಒಂದು ಚೌಕವನ್ನ ಡ್ರಾ ಮಾಡಿ, ಚೌಕ ಅಂತ ಹೇಳಿದ್ರೆ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಚೌಕದಲ್ಲಿ ಎಲ್ಲಾ ಬಾಹುಗಳ ಉದ್ದ ಸಮನಾಗಿರುತ್ತೆ. ಆ ಒಂದು ಕಾರಣಕ್ಕಾಗಿ ಉದ್ದ ಅಷ್ಟೇ ಕೊಟ್ಟಿದ್ದಾರೆ, ಅಗಲ ಕೊಟ್ಟಿರಂಗಿಲ್ಲ. ಚೌಕದಲ್ಲಿ ಕೇವಲ ಉದ್ದ, ಒಂದೇ ಬಾಹುವಿನ ಉದ್ದ ಅಷ್ಟೇ ಕೊಟ್ಟಿರ್ತಾರೆ. ಸೊ ಒಂದು ಬಾಹುವಿನ ಉದ್ದ ಉಳಿದ ಎಲ್ಲ ಬಾಹುಗಳ ಉದ್ದಕ್ಕೆ ಸಮನಾಗಿರುತ್ತೆ. ಚೌಕದ ಕೊಠಡಿಯ ಉದ್ದ ಎಷ್ಟೈತಿ? 6 ಮೀಟರ್ ಇದೆ. ಇಲ್ಲಿ 6 ಮೀಟರ್ ಇದ್ರೆ ಎಲ್ಲ ಭಾಗದಲ್ಲಿ ಕೂಡ ಇದೇನಿರುತ್ತೆ ಅಂತ ಹೇಳಿದ್ರೆ 6 ಮೀಟರ್ ಇರುತ್ತೆ. ಓಕೆ, ನೆಕ್ಸ್ಟ್ ಅದರ ವಿಸ್ತೀರ್ಣ, ಚೌಕದ ವಿಸ್ತೀರ್ಣದ ಸೂತ್ರ ಏನಂತ ಹೇಳಿದ್ರೆ ಸೈಡ್ ಇಂಟು ಸೈಡ್ ಅಥವಾ ಬಾಹು ಇಂಟು ಬಾಹು, ಅಥವಾ ನಾವು ಇದನ್ನ ಎ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಬಾಹು ಇಂಟು ಬಾಹು, ಇಲ್ಲೇ ಬಾಹುವಿನ ಉದ್ದ, ಒಂದು ಬಾಹುವಿನ ಉದ್ದ 6 ಇದೆ. ಎ ಇಂಟು ಎ ಅಂತ ಹೇಳಿ ಕೂಡ ಬರೀಬಹುದು ನಾವು ತಾವು ಇದನ್ನ, ಎ ಇಂಟು ಎ. ಓಕೆ, ಎ ಅಂದ್ರೆ 6 ಬಾಹುವಿನ ಉದ್ದ, ಮತ್ತೊಂದು ಬಾಹುವಿನ ಉದ್ದ ಕೂಡ 6. 6 ಎಷ್ಟಾಗುತ್ತೆ? 36 ಚದರ ಸೆಂಟಿಮೀಟರ್. ಸ್ಕ್ವೇರ್ ಮೀಟರ್ ಬರುತ್ತೆ. ಸ್ಕ್ವೇರ್ ಮೀಟರ್ 36 ಸ್ಕ್ವೇರ್ ಮೀಟರ್. 36 ಸ್ಕ್ವೇರ್ ಮೀಟರ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಅಲ್ಲಿ ಇದೆ ಸರಿಯಾದಂತಹ ಉತ್ತರ ಇದೆ. ಓಕೆ, ನೆಕ್ಸ್ಟ್ ಅದೇ ರೀತಿ 49ನೇ ಪ್ರಶ್ನೆ, 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ. 3000 ಮೀಟರ್, 1000 ಮೀಟರ್ ಅಂತ ಹೇಳಿದ್ರೆ 1000 ಮೀಟರ್ ಅಂತ ಹೇಳಿದ್ರೆ 1 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ 3000 ಮೀಟರ್, 3000 ಕಿಲೋಮೀಟರ್, 3000 ಮೀಟರ್ ಅಂತ ಹೇಳಿದ್ರೆ 3 ಕಿಲೋಮೀಟರ್. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ. ಸೊ ಎಷ್ಟನ್ನು ಸೇರಿಸಿದರೆ ಅಂತ ಹೇಳಿ ಈ ರೀತಿ ಪ್ರಶ್ನೆಗಳು ಬಂದಾಗ, ಎಷ್ಟನ್ನು ಸೇರಿಸಿದರೆ ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ನಾವು ಇದನ್ನ ಏನ್ ಮಾಡ್ಬೇಕು? ಈ ಎರಡು ಬೆಲೆಗಳನ್ನ ಮೈನಸ್ ಮಾಡಿ, 91,643 ಮೈನಸ್ 37,946. ಓಕೆ, ಮೈನಸ್ ಮಾಡಿ ಕ್ಯಾರಿ ತಗೋರಿ. 10ರೊಳಗೆ 6 ಹೋದ್ರೆ 4, 4, 3, 7 ಆಗುತ್ತೆ. ಸೊ ನೆಕ್ಸ್ಟ್ 4ರಲ್ಲಿ ಹೋಗಲ್ಲ, ಮತ್ ಕ್ಯಾರಿ ತಗೋರಿ. ಓಕೆ, ನೆಕ್ಸ್ಟ್ 14 ಆಯ್ತು. 10ರಲ್ಲಿ 5 ಹೋದ್ರೆ 5, 4, 9 ಆಯ್ತು. ನೆಕ್ಸ್ಟ್ ಮತ್ ಕ್ಯಾರಿ ತಗೋರಿ. 10ರಲ್ಲಿ 10 ಹೋದ್ರೆ 0, ಇದೊಂದು 6 ಆಗುತ್ತೆ. ನೆಕ್ಸ್ಟ್ ಮತ್ ಕ್ಯಾರಿ ತಗೋರಿ. 10ರಲ್ಲಿ 8 ಹೋದ್ರೆ 2, ಇದೊಂದು 3 ಬರುತ್ತೆ. ನೆಕ್ಸ್ಟ್ 9ರಲ್ಲಿ 4 ಹೋದ್ರೆ 5 ತಗೋರಿ. ಓಕೆ, 53,697. 53,697 ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ ಇಲ್ಲಿ, 53,697 ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಸೊ ಈ ಒಂದು ಪ್ರಶ್ನೆಯನ್ನು ತಾವು ಇದರ ಭಾಗಲಬ್ಧವನ್ನ ಕಂಡಿಡ್ರಿ ಅಂತ ಹೇಳಿದರೆ, ಸೊ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡಿ ಇದರ ಒಂದು ಉತ್ತರವನ್ನ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರಿಬೇಕು. ಓಕೆ, ಇದನ್ನ 1435 ಭಾಗಲೆ 15 ಇದರ ಭಾಗಲಬ್ಧವನ್ನ ಕಂಡಿಡ್ರಿ ಅಂತ ಹೇಳಿದ್ರೆ ಡಿವೈಡ್ ಮಾಡಿ ಅದರ ಒಂದು ಭಾಗಲಬ್ಧವನ್ನ ಬರೀರಿ. ನೆಕ್ಸ್ಟ್ 52ನೇ ಪ್ರಶ್ನೆ, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಸೊ ಈ ರೀತಿ ಕೊಟ್ಟಾಗ ಫಸ್ಟ್ ಬಾಕ್ಸ್ ಎಷ್ಟಿದಾವೆ ಹೆಸರಿ? 1, 2, 3, 4, 5, 6 ಒಟ್ಟಾರೆ ಇರುವಂತಹ ಬಾಕ್ಸ್ 6. ಅದರಲ್ಲಿ ಶೇಡ್ ಮಾಡಿರುವಂತಹ ಭಾಗ 1. ಸೊ ಇಲ್ಲಿ ಉತ್ತರ ಅಂತ ಹೇಳಿದ್ರೆ 1/6 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ 53ನೇ ಪ್ರಶ್ನೆ, ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ. ವಿಶಾಲ ಕೋನ ಅಂತ ಹೇಳಿದ್ರೆ 0, ವಿಶಾಲ ಕೋನ ಅಂತ ಹೇಳಿದ್ರೆ 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ. 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇರುವಂತಹ ಕೋನ ಯಾವುದಿದೆ ಇಲ್ಲಿ? ಸೊ ಇದು 90ಕ್ಕಿಂತ ಕಡಿಮೆ ಇದೆ, ಇದು ಕೂಡ 90ಕ್ಕಿಂತ ಕಡಿಮೆ, ಇದು ಕೂಡ 90ಕ್ಕಿಂತ ಕಡಿಮೆ, ಇದು 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ಇಲ್ಲಿ ಕೆಳಗಿನವುಗಳನ್ನು ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. 65,718, 65,718. ಸೊ ಇದು ಸರಿಯಾಗಿದೆ ನೋಡಿ, ನೋಡ್ತಾ ಇರುವ ಹಾಗೆ 65,000 3 ಸ್ಥಾನ ಬಿಟ್ಟಾದ್ಮೇಲೆ ಕಾಮ ಹಾಕ್ತಾರೆ. 65,718 ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಕನ್ನಡ ಭಾಗದಲ್ಲಿ ತಗೊಳ್ಳೋಣ. ಇಲ್ಲೇ 3,746 ಮತ್ತು 23 ಇದನ್ನ ತಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಗುಣಿಸಿದಾಗ ಬರುವಂತಹ ಉತ್ತರವನ್ನ
ಬರೀಬೇಕು. 3746 ಇಂಟು 23. ಓಕೆ, ಇದನ್ನ 6 ಮೂರ್ಲೆ ಎಷ್ಟಾಗುತ್ತೆ? 18 ಆಗುತ್ತೆ. 4 ಮೂರ್ಲೆ 12, 13, 7 ಮೂರ್ಲೆ 21, 22, 3 ಮೂರ್ಲೆ 9, 10, 11. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಪ್ಲಸ್ ತೋರಿ. 6 ಎರಡ್ಲೆ 12, ಕೈಲ 1, 2. ನೆಕ್ಸ್ಟ್ 2 4 8, ಕೈಲ 1, 9. ನೆಕ್ಸ್ಟ್ 2 ಒಳ್ಳೆ 14, ಕೈಲ 1. 2 ಮೂರ್ಲೆ 6, ಕೈಲ 1, 7. ಇದನ್ನ ಆಡ್ ಮಾಡಿ. 8, 3, 2, 5. ನೆಕ್ಸ್ಟ್ 9, 2, 11, 4, 5, 6, 7, 1, 8. ಓಕೆ, ಇಲ್ಲೇ 86,158. 86,158 ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ 2/10 ದಶಮಾಂಶ ಭಿನ್ನರಾಶಿಯಲ್ಲಿ ಬರೆಯಿರಿ. ದಶಮಾಂಶದಲ್ಲಿ 2/10 ಅಂತ ಹೇಳಿದ್ರೆ 2/10 ಅಂತ ಹೇಳಿದ್ರೆ ಒಂದು ಸೊನ್ನೆ ಇದೆ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅನ್ನು ಇಡಬೇಕು. 0.2 ಬರುತ್ತೆ. 0.2 ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ 57ನೇ ಪ್ರಶ್ನೆ. ಇಲ್ಲೇ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇಲ್ಲ 12, 24, 36, 40. ಸೊ ಮಗ್ಗಿ ರೂಪದಲ್ಲಿ ಕೊಟ್ಟಿದ್ದಾರೆ. ತಾವು ನೋಡ್ತಾ ಇರುವಾಗ 12ರ ಬಗ್ಗೆ 12 ಒಂದ್ಲೆ 12, 12 ಎರಡ್ಲೆ 24, 12 ಮೂರ್ಲೆ 36, 12 ನಾಲ್ಕಲೆ 48, 12 ಐದ್ಲೆ 60. ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಗೆ 7:20 AM ಗೆ ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 3:20 PM ಗೆ ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಕೇಳಿದಂತಹ ಸಂದರ್ಭದಲ್ಲಿ ನಾವು ಪ್ರಶ್ನೆಗಳನ್ನ ಇದನ್ನ ಪರಿವರ್ತನೆಯನ್ನು ಮಾಡ್ಬೇಕು. ಸೊ ಇಲ್ಲಿ AM ಇದ್ದಿದ್ದನ್ನ ಇಲ್ಲಿ AM ಇದೆ, ಇಲ್ಲಿ PM ಇದೆ. ಸೊ ಈ ರೀತಿ ಕೊಟ್ಟಾಗ ನಾವು ಇದನ್ನ 24 ಗಂಟೆ ಒಳಗೆ ಇದನ್ನ ಪರಿವರ್ತನೆ ಮಾಡಿ 13:20 ಅಂತ ಹೇಳಿದ್ರೆ, ಸೊ ಇಲ್ಲಿ 3 ಗಂಟೆ 20 ನಿಮಿಷ. 12 ಗಂಟೆ ಅಂತ ಹೇಳಿದ್ರೆ 12 ಗಂಟೆ ನಂತರ ಬರೋದು 13 ಗಂಟೆ. ಓಕೆ, 1 ಗಂಟೆ ಅಂತ ಹೇಳಿದ್ರೆ 13 ಗಂಟೆ. ನೆಕ್ಸ್ಟ್ 2 ಅಂತ ಹೇಳಿದ್ರೆ 14 ಗಂಟೆ. 3 ಅಂತ ಹೇಳಿದ್ರೆ 15 ಗಂಟೆ. ಓಕೆ, ಇದು 15 ಗಂಟೆ 20 ನಿಮಿಷ ಆಗುತ್ತೆ. ಇದು 15 ಗಂಟೆ 20 ನಿಮಿಷ. ಓಕೆ, ಸೊ ಇದನ್ನ ತಾವು 15 ಗಂಟೆ 20 ನಿಮಿಷದಲ್ಲಿ 7 ಗಂಟೆ 20 ನಿಮಿಷವನ್ನ ಮೈನಸ್ ಮಾಡಿ. 15 ಗಂಟೆ 20 ನಿಮಿಷ ಮೈನಸ್ 7 ಗಂಟೆ 20 ನಿಮಿಷ. ಓಕೆ, ಇದು 0, 0. ನೆಕ್ಸ್ಟ್ ಮೈನಸ್ ಮಾಡಿ. ಅದ್ರೊಳಗೆ 7 ಹೋದ್ರೆ 3. ಓಕೆ, 3, 5, 6, 7, 8 ಆಯ್ತು. 0. ಓಕೆ, ಇಲ್ಲೇ 8 ಗಂಟೆ ಬರುತ್ತೆ. ತಾವು ನೋಡ್ತಾ ಇರುವ ಹಾಗೆ 8 ಗಂಟೆವರೆಗೆ ಕೆಲಸ ಮಾಡಿದ ಅವಧಿ ಎಷ್ಟು? 8 ಗಂಟೆ ಬರುತ್ತೆ. ಈ ರೀತಿ ಸುಲಭವಾಗಿ ತಾವು ಅದನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ ಸಾಲ್ವ್ ಮಾಡೋಣ. 7,000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ ಗೆ ಸಮ ಅಂತ ಹೇಳಿ ಹೇಳಿದ್ದಾರೆ. 7,000 ಲೀಟರ್ ಅಂತ ಹೇಳಿ ಹೇಳಿದ್ದಾರೆ. 7,000 ಲೀಟರ್ ಅಂದ್ರೆ 7 ಕಿಲೋ ಲೀಟರ್ ಬರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಈ ಆಕೃತಿಯಲ್ಲಿನ ಹೆಸರು ಏನು? ಸೊ ಆಕೃತಿ ಇದು ಶಂಕು. ಇದನ್ನ ನಾವು ಶಂಕು ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾವು ಸಿಲಿಂಡರ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಓಕೆ, ಇದನ್ನ ನಾವು ಸಿಲಿಂಡರ್ ಅಂತ ಹೇಳಿ ಕರಿತೀವಿ. ಇದು ಶಂಕು. ಓಕೆ, ಸೊ ಆಪ್ಷನ್ ಎ ಬರುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ. ಓಕೆ, ನೆಕ್ಸ್ಟ್ ಇನ್ನು ಉಳಿದಿದವ ಚೆಕ್ ಮಾಡೋಣ. ಇಲ್ಲ, ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ತಮಗೆ ಮುಂದಿನ ಕ್ಲಾಸ್ ನಲ್ಲಿ ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆಯ ಕ್ವಶನ್ ಆನ್ಸರ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.